ಸುರತ್ಕಲ್ನ ಸಸಿಹಿತ್ಲು ಶ್ರೀ ಭಗವತಿ ದೇವಸ್ಥಾನದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯಲ್ಪಡುವಂತಹ ಬ್ರಹ್ಮಕಲಶೋತ್ಸವ ಮಾರ್ಚ್ 8ರಿಂದ ಬೆಳಿಗ್ಗೆ 11:15 ವೃಷಭ ಲಗ್ನದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅತ್ಯಂತ ವೈಭವದಿಂದ ನೆರವೇರಲಿಕ್ಕಿದೆ ಎಂದು ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾಹಿತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ನೀಡಿದರು. ದೇವಸ್ಥಾನದ ಪ್ರಾಂಗಣದಲ್ಲಿ ಕರೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮಹತ್ ಕಾರ್ಯವು ವೇದಮೂರ್ತಿ ಶ್ರೀ ವೆಂಕಟೇಶ ತಂತ್ರಿ ಎಡಪದವು ಇವರ ಮಾರ್ಗದರ್ಶನದಲ್ಲಿ ಹಾಗೂ ವಿದ್ವಾನ್ ವೇದಮೂರ್ತಿ ಶ್ರೀ ಕೃಷ್ಣಮೂರ್ತಿ ಭಟ್ಟ ಹೊಯ್ಗೆಗುಡ್ಡೆ ಮತ್ತು ಶ್ರೀಪತಿ ಭಟ್ಟ ಹೊಯ್ಗೆಗುಡ್ಡೆ ಅವರ ನೇತೃತ್ವದಲ್ಲಿ ನೆರವೇರಲಿಕ್ಕಿದೆ ಎಂದರು. ಈ ಬಾರಿಯ ಬ್ರಹ್ಮಕಲಶೋತ್ಸವಕ್ಕಾಗಿ ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದ ಅಭಿವೃದ್ಧಿ ಕಾರ್ಯಗಳು ಕೂಡ ಪೂರ್ಣಗೊಂಡಿದೆ. 2 ಪ್ರಧಾನ ಗೋಪುರಗಳ ಪುನರ್ನವೀಕರಣ, ಗರ್ಭಗುಡಿಗೆ ಬೆಳ್ಳಿ ಹಾಗೂ ತಾಮ್ರದ ಹೊದಿಕೆ ಮತ್ತು ಸುಂದರ ಶಿಲ್ಪಕಲಾಕೃತಿಗಳ ರಚನೆಯೊಂದಿಗೆ ಕ್ಷೇತ್ರವು ನವವಧುವಿನಂತೆ ಕಂಗೊಳಿಸ್ತಾ ಇದೆ. ಭಕ್ತರ ಅನುಕೂಲಕ್ಕಾಗಿ 10 ಎಕರೆ ವಿಸ್ತೀರ್ಣದ ಪಾರ್ಕಿಂಗ್, ಅಶಕ್ತರಿಗೆ ಇವಿ ವಾಹನ ಸೌಲಭ್ಯ ಹಾಗೂ ಪ್ಲಾಸ್ಟಿಕ್ ಮುಕ್ತ ಪರಿಸರದಲ್ಲಿ ನಿರಂತರ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ ಎಂದರು. ಇನ್ನು ಬ್ರಹ್ಮಕಲಶೋತ್ಸವದ ನಿಮಿತ್ತ ಮಾರ್ಚ್ 8ರಂದು ಸಂಜೆ ಸಸಿಹಿತ್ಲು ಸಮುದ್ರ ತೀರದಲ್ಲಿ ಕಾಶಿಯ ಗಂಗಾರತಿಯ ಮಾದರಿಯಲ್ಲೇ ಭವ್ಯ ಸಮುದ್ರ ಆರತಿ ನಡೆಯಲಿಕ್ಕಿದೆ. ಚಕ್ರವರ್ತಿ ಸೂಲಿಬೆಲೆಯವರ ಮಾರ್ಗದರ್ಶನದಲ್ಲಿ ನಡೆಯುವ ಈ ಸಾಮೂಹಿಕ ಆರಾಧನೆಯಲ್ಲಿ 100 ಅರ್ಚಕರು ಏಕಕಾಲದಲ್ಲಿ ಕಡಲ ಮಾತಿಗೆ ದೀಪಾರತಿ ಬೆಳಗಲಿಕ್ಕಿದ್ದಾರೆ. ಕರಾವಳಿಯ ಇತಿಹಾಸದಲ್ಲೇ ಅತ್ಯಂತ ಅಪರೂಪದ ಈ ಕ್ಷಣಕ್ಕೆ ಸಾಕ್ಷಿಯಾಗಲು ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮಾರ್ಚ್ 4ರಂದು ಭವ್ಯ ಹೊರೆಕಾಣಿಕೆ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಿಕ್ಕಿದ್ದು, ಮಾರ್ಚ್ 6ರಂದು ಆಯುಕ್ತ ಕದಳಿಯಾಗ ಹಾಗೂ ಸಾಮೂಹಿಕ ಕುಂಕುಮಾರ್ಚನೆ ನಡೆಯಲಿಕ್ಕಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ವಾಮನ ಐಡ್ಯ ಅವರು, ಭಕ್ತರ ಅಭೀಷ್ಟಗಳನ್ನು ಈಡೇರಿಸಲು ಭೂಮಿಯಲ್ಲಿ ಭದ್ರಕಾಳಿಯಾಗಿ ಅವತರಿಸಿದ ತಾಯಿ ಭಗವತಿಯು ದಾರಿಕಾಸುರನೆಂಬ ದಾನವನ ಸಂಹಾರಕ್ಕಾಗಿ ಸಪ್ತ ಕನ್ನಿಕೆಯರ ಜೊತೆಗೂಡಿ ಬಂದು ಲೋಕ ಕಲ್ಯಾಣ ಮಾಡಿದ್ಲು ಎಂಬ ಪುರಾಣ ಹಿನ್ನೆಲೆ ಈ ಕ್ಷೇತ್ರಕ್ಕಿದೆ. ಸಮುದ್ರ ಮಾರ್ಗವಾಗಿ ನಾವೆಯಲ್ಲಿ ಪ್ರಯಾಣ ಬೆಳೆಸಿದ ದೇವಿ ಸಸಿಹಿತ್ಲಿನ ಪ್ರಶಸ್ತ ಭೂಮಿಯಲ್ಲಿ ವಿಶ್ರಾಂತಿಗಾಗಿ ಕುಳಿತಾಗ ಇಲ್ಲಿನ ಭಕ್ತಿಗೆ ಒಳಿದು ನೆಲೆಯಾದ್ಲು ಎನ್ನಲಾಗುತ್ತೆ. ಮಲಯಾಳಂನ ದಾರುಕಾವದಂ ಪಟ್ಟು ಮತ್ತು ಮಾರ್ಕಾಂಡೇಯ ಪುರಾಣಗಳಲ್ಲಿ ದೇವಿಯ ಈ ಮಹಿಮೆಯ ವರ್ಣನೆಗಳಿವೆ. ಈ ಕ್ಷೇತ್ರದ ಪ್ರಾಚೀನತೆಗೆ ಐತಿಹಾಸಿಕ ಪುರಾವೆಗಳು ಕೂಡ ಲಭ್ಯ ಇದ್ದು, 10ನೇ ಶತಮಾನದ ಪಂಪನ ಸಾಹಿತ್ಯದಲ್ಲಿ ದೇವಿಯ ಆರಾಧನೆಯ ಉಲ್ಲೇಖವಿದೆ. 1305ರ ನಂದನೇಶ್ವರ ದೇವಸ್ಥಾನದ ಶಾಸನದಲ್ಲಿ ಸಸಿಹಿತ್ಲು ಎಂಬ ಹೆಸರು ದಾಖಲಾಗಿದ್ದು, ಇದು ಕ್ಷೇತ್ರದ ಪುರಾತನ ಇತಿಹಾಸವನ್ನ ಪುಷ್ಟೀಕರಿಸಿದೆ. ಶಿಲಾಪದ್ದಿಕಾರಂ ಮತ್ತು ಮಣಿಮೆಕ್ಕಲೈ ಅಂತಹ ದಕ್ಷಿಣದ ಮಹಾಕಾವ್ಯಗಳಲ್ಲೂ ಭಗವತಿಯ ಚರಿತ್ರೆಯ ಉಲ್ಲೇಖವಿದ್ದು, ಇಂದು ಅರಬ್ಬಿ ಸಮುದ್ರದ ತಟದಲ್ಲಿರುವ ಈ ಕ್ಷೇತ್ರವು ಅಸಂಖ್ಯಾತ ಭಕ್ತರ ಶ್ರದ್ಧಾ ಕೇಂದ್ರವಾಗಿ ಬೆಳಗ್ತಾ ಇದೆ ಎಂದರು. ದೇವಸ್ಥಾನದ ಪ್ರಧಾನ ಅರ್ಚಕರು ಆನುವಂಶಿಕ ಮುಕ್ತೇಸರರಾದ ಶ್ರೀನಿವಾಸಿಯಾನೆ ಅಪ್ಪು ಪೂಜಾರಿ, ಗಂಪಮನೆ ಕಟೀಲು, ಆಡಳಿತ ಮುಕ್ತೇಸರ ಚಂದ್ರಶೇಖರ ಬೆಲ್ಚುಡ, ಆಡಳಿತ ಸಮಿತಿ ಮತ್ತು ಬ್ರಹ್ಮಕಲಶೋತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಬಂಗೇರ ಕರಿತೋಟ, ಮಾತೃಮಂಡಳಿ ಅಧ್ಯಕ್ಷೆ ಕಸ್ತೂರಿ ಪಂಜ, ಸ್ವಯಂ ಸೇವಕರ ಸಮಿತಿಯ ಸಂಚಾಲಕ ವಿನೋದ್ ಸಾಲಿಯಾನ ಬೆಲ್ಲಾಯಾರು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಕಾರಣೀಕವಾಗಿರ್ತಕ್ಕಂಥ ಪ್ರದೇಶ ಇದು. ಹಾಗಾಗಿ ಸಮುದ್ರದ ನದಿಯ 2ರ ಮಧ್ಯ ತಟದಲ್ಲಿ ಇರತಕ್ಕಂಥ ಬಹಳ ಸೌಂದರ್ಯ ರಮಣವಾಗಿರ್ತಕ್ಕಂಥ ಕ್ಷೇತ್ರ ಇವತ್ತು ಕಾಲಕಾಲಕ್ಕೆ ಅಭಿವೃದ್ಧಿ ಆಗ್ತಾ ಇವತ್ತು ದೇವಸ್ಥಾನದ ದೇವ ಮಂದಿರದ ಶಿಲ್ಪಶಾಸ್ತ್ರದ ಆಧಾರದಲ್ಲಿರ್ತಕ್ಕಂಥ ದೈವಜ್ಞರ ಚಿಂತನೆಯ ಪ್ರಕಾರ ನಿರ್ಮಾಣ ಆಗಿರ್ತಕ್ಕಂಥ ಕ್ಷೇತ್ರ ಇದು, ಸಾನ್ನಿಧ್ಯ ಇದು. ಹಾಗಾಗಿ ಹೆಚ್ಚು ಭಗವತಿ ಕ್ಷೇತ್ರಗಳಲ್ಲಿ ತೀಯ ಸಮುದಾಯವೇ ನಂಬಿಕೊಂಡು ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ಪ್ರಕ್ರಿಯೆಗಳಿದ್ದಾವೆ. ಆದರೆ ಇಲ್ಲಿ ಒಂದು ವಿಶೇಷ ಏನು ಹೇಳಿದ್ರೆ, ಸಮಾಜದ ಎಲ್ಲ ವರ್ಗವನ್ನು ಜೋಡಿಸಿಕೊಂಡು ಆರಾಧನೆ ಮಾಡತಕ್ಕಂಥ ಭಗವತಿ. ಹಾಗಾಗಿ ಈ ಪ್ರದೇಶದಲ್ಲಿರ್ತಕ್ಕಂಥ ಜನ ಸಮುದಾಯ ಮಗವೀರ ಸಮುದಾಯ. ಹಾಗಾಗಿ ಈ ದೇವಸ್ಥಾನಕ್ಕೆ ಹೆಚ್ಚು ನಡ್ಕೊಳ್ಳತಕ್ಕಂಥ ಸಮುದಾಯ ಮಗವೀರ ಸಮುದಾಯ. ಈ ದೇವಸ್ಥಾನದ ಜೊತೆಗೆ ಬಿಲ್ಲವ ಸಮುದಾಯ ಹೆಚ್ಚು ಕೈ ಜೋಡಿಸಿಕೊಂಡಿರ್ತಕ್ಕಂಥ ಸಂಬಂಧ ಇರತಕ್ಕಂಥ ಕ್ಷೇತ್ರಗಳು. ಇಲ್ಲಿ ಪರಿಧಿಯಲ್ಲಿರ್ತಕ್ಕಂಥ ಬಿಲ್ಲವ ಸಮುದಾಯ ಇದರ ಜೊತೆ ಸೇರಿಕೊಂಡಿದೆ. ಪೂಜೆಗೆ ತಂತ್ರಿವರಿಯರನ್ನ ಸೇರಿಸಿಕೊಂಡು ಅರ್ಚಕ ಸಮುದಾಯಗಳು ಇದರಲ್ಲಿ ಸೇರಿಕೊಂಡಿದೆ. ಇಲ್ಲಿಗೆ ದಾನಗಳನ್ನು ಕೊಡತಕ್ಕಂಥ, ಇಲ್ಲಿಯ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳತಕ್ಕಂಥ ಬಹಳಷ್ಟು ಸಮುದಾಯಗಳು ಇದರಲ್ಲಿ ಜೋಡಣೆ ಆಗಿದೆ. ಹೇಳಿದ್ರೆ ಸರ್ವ ಸಮಾಜದ ಒಂದು ಸುಂದರವಾಗಿರ್ತಕ್ಕಂಥ ತಾಣ ಅದು ಸಸಿಹಿತ್ಲಿನ ಭಗವತಿ ಕ್ಷೇತ್ರ. ಹಾಗಾಗಿ 18 ಭಗವತಿ ಕ್ಷೇತ್ರಗಳಲ್ಲಿ ಇಲ್ಲಿರ್ತಕ್ಕಂಥ ಆರಾಧನಾ ಪದ್ಧತಿ, ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಚಿಂತನೆಯ ಕ್ರಮಗಳು ವ್ಯತ್ಯಾಸ ಇದ್ದಾವೆ. ಹಾಗಾಗಿ ಐತಿಹಾಸಿಕವಾಗಿರ್ತಕ್ಕಂಥ ಕ್ಷೇತ್ರ ಈಗ ಬ್ರಹ್ಮಕಲಶಕ್ಕೆ ರೆಡಿಯಾಗಿದೆ. ಬಹಳ ಇಲ್ಲಿ ನಂಬಿಕೆಗಳು ಏನು ಕೇಳಿದರೆ, ಪ್ರಾರ್ಥನೆ ಮಾಡಿದ್ದಕ್ಕೆ ಇಲ್ಲಿ ಶಕ್ತಿ ಬಂದಿದೆ ಅಂತ ಹಿರಿಯರು ಹೇಳ್ತಾರೆ.
ವಿಶೇಷವಾಗಿ ನಮ್ಮ ಇಲ್ಲಿ ಅರ್ಚಕರಾಗಿರ್ತಕ್ಕಂಥ ಇಲ್ಲಿ ಪೂಜ್ಯ ಅಪ್ಪು ಯಾನೆ ಶ್ರೀನಿವಾಸ್ ಇವರ ಕಾರ್ನವರ ನೇತೃತ್ವದಲ್ಲಿ ಬಹಳಷ್ಟು ಕಾರ್ಯಗಳು ಅದ್ಭುತವಾಗಿರ್ತಕ್ಕಂಥ ಪವಾಡವನ್ನೇ ಸೃಷ್ಟಿ ಮಾಡಿದೆ. ವಿಶೇಷವಾಗಿ ನಮ್ಮ ಮಾಸ್ಟರ್ ಆಗಿರ್ತಕ್ಕಂಥ ವಾಮನರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಆಡಳಿತ ಸಮಿತಿ ವ್ಯವಸ್ಥೆಗಳನ್ನು ಮಾಡಿದೆ. ನಮ್ಮ ಕಟೀಲ್ನವರಾಗಿರ್ತಕ್ಕಂಥ ಚಂದ್ರಶೇಖರನ ಮುಂಬೈಯಲ್ಲಿದ್ದರೂ ಸಮೇತ ಇಲ್ಲಿ ಆಡಳಿತದ ವ್ಯವಸ್ಥೆ ಮಾಡ್ಕೊಂಡ ಮೇಲೆ ಇಲ್ಲಿ ಆಡಳಿತ ಟ್ರಸ್ಟಿಯಾಗಿ ಆಯ್ಕೆ ಆದ್ಮೇಲೆ ಈ ಬಾರಿಯ ಬ್ರಹ್ಮಕಲಶಕ್ಕೆ ಒಂದು ಯೋಜನೆಗಳನ್ನು ರೂಪಿಸಿದರು ಮತ್ತು ಚಿಂತನೆ ಮಾಡಿದರು. ಈ ಯೋಜನೆ ಹೇಗಿರಬೇಕು, ಕೇವಲ ಪೂಜೆ ಮತ್ತು ಪುನಸ್ಕಾರ ಮತ್ತು ಇಲ್ಲಿ ಅಭಿವೃದ್ಧಿ ಕಾರ್ಯಗಳಾಗಬಾರ್ದು, ಸಮಾಜದ ಒಂದು ರೀತಿಯ ಪರಿವರ್ತನೆಗೆ ಇದು ನಾಂದಿ ಆಗಬೇಕು. ಮುಂದಿನ ದಿನಗಳಲ್ಲಿ ಇದು ಎರಡು ರೀತಿಯ ಪರಿವರ್ತನೆಗಳಬೇಕು. ಇದು ಒಂದು ತೀರ್ಥಕ್ಷೇತ್ರ ಆಗಬೇಕು. ಎರಡನೇದು ಇದೊಂದು ಪ್ರವಾಸೋದ್ಯಮದ ಕ್ಷೇತ್ರವೂ ಆಗಬೇಕು. ಭಕ್ತರನ್ನ ಆಕರ್ಷಣೆ ಮಾಡತಕ್ಕಂಥ, ಭಕ್ತರಿಗೆ ಒಂದು ತೀರ್ಥಕ್ಷೇತ್ರವಾಗಿ ಪರಿಣಾಮಕಾರಿಯಾಗಿ ಪರಿವರ್ತನೆ ಆಗತಕ್ಕಂಥ ಕಾರ್ಯ ಆಗಬೇಕು ಅಂತ ಹೇಳಿ ಆಡಳಿತ ಮಂಡಳಿಯ ಚಂದ್ರಶೇಖರ ನೇತೃತ್ವದಲ್ಲಿ ಎಲ್ಲರೂ ಯೋಚನೆ ಮಾಡಿದರು. ಹಾಗಾಗಿ ಸುಮಾರು 6 ರಿಂದ 7 ಕೋಟಿ ರೂಪಾಯಿ ಬಜೆಟ್ಗಳಲ್ಲಿ ಜೀರ್ಣೋದ್ಧಾರದ ಕಾರ್ಯಗಳಿಗೆ ಯೋಚನೆ ಮಾಡಿದರು. ಬಹಳ ವಿಶೇಷ ಏನು ಹೇಳಿದ್ರೆ, ಇಲ್ಲಿರ್ತಕ್ಕಂಥ ನಾನು ಆಗಲೇ ಹೇಳಿದೆ, ಮಗುವೀರ ಬಂಧುಗಳು ಇಲ್ಲಿಯ ಬಹಳ ದೊಡ್ಡ ಭಕ್ತರು. ಮುಂಬೈಯಲ್ಲಿರ್ತಕ್ಕಂತಹ ನಮ್ಮ ವೇದ ಪ್ರಕಾಶ್ ಶ್ರೀಯಾನ್ ಅವರ ನೇತೃತ್ವದಲ್ಲಿ ಮುಂಬೈಯಲ್ಲಿ ಸಮಿತಿ ಆಯಿತು. ಪ್ರಾರಂಭದ ದಿವಸ ನಾವು ಇಲ್ಲಿ ಒಂದು ಯೋಚನೆ ಮಾಡಿದಾಗಲೇ 5 ಕೋಟಿ ರೂಪಾಯಿಗಳ ಭರವಸೆಯನ್ನು ಕೊಟ್ಟು ತಕ್ಷಣ ನಾವು ಮುಂಬೈ ಸಮಿತಿಯಿಂದ 5 ಕೋಟಿ ಮಾಡ್ತೀವಿ ನೋಡಿದಂತೆ ನಡೆದಿದ್ದಾರೆ. ಇವತ್ತು ಮುಂಬೈ ಸಮಿತಿಯವರು, ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ, ವೇದ ಪ್ರಕಾಶ್ ಶ್ರೀಯಾನ್ಗೆ ಮತ್ತು ಚಂದ್ರಶೇಖರ್ಗೆ. ಇವತ್ತು ಇಲ್ಲಿ ನೀವು ಕಂಡಿದ್ದೀರಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳು. ಗೋಪುರದ ಹೊಸದಾಗಿದೆ, ಸುತ್ತು ಪೌಳಿಯನ್ನು ಪೂರ್ಣ ಬದಲಾವಣೆ ಮಾಡಿದೆ, ಹಿಂದೆ ಇದ್ದ ಹಾಗೆ ಇಲ್ಲ. ಇವತ್ತು ಸುತ್ತು ಪೌಳಿಯ ಬದಲಾವಣೆ ಆಗಿದೆ, ಹೊರಗಡೆ ಇಂಟರ್ಲಾಕ್ಗಳಾಗಿದೆ, ಒಂದಷ್ಟು ಜಾಗಗಳನ್ನು ತಗೊಳ್ಳುವಂಥ ಕೆಲಸ ಕಾರ್ಯಗಳಾಗಿದೆ. ಒಳಗಡೆ ಪೂರ್ತಿಯಾಗಿರ್ತಕ್ಕಂಥ ತಲೆಗಳಿಗೆ ನಾವು ಹಿತ್ತಾಳೆಯನ್ನು ಮುಚ್ಚುವಂಥ ಕಾರ್ಯಗಳಾಗಿದ್ದಾವೆ. 2 ದೊಡ್ಡದಾಗಿರ್ತಕ್ಕಂಥ ಗೋಪುರಗಳ ವಿಶೇಷವಾಗಿರ್ತಕ್ಕಂಥ ನಿರ್ಮಾಣ ಆಗಿದೆ. ಹೀಗೆ ಈಗಾಗಲೇ 5 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹಾಗಾಗಿ ಇದೆಲ್ಲವೂ ದಾನಿಗಳಿಂದ ಆಗಿದೆ. ಯಾವುದೇ ಸರ್ಕಾರದ ಯೋಜನೆ, ಸರ್ಕಾರಕ್ಕೆ ಹಣಗಳು ಇಲ್ಲ. ಇದೆಲ್ಲವೂ ದಾನಿಗಳಿಂದ, ಇಲ್ಲಿರ್ತಕ್ಕಂಥ ಭಕ್ತರಿಂದ, ಇಲ್ಲಿ ನಂಬಿರ್ತಕ್ಕಂಥವರಿಂದ ಆಗಿದೆ. ಯಾವುದೇ ಒತ್ತಾಯದಿಂದ ಆಗಲಿಲ್ಲ, ಅವರ ಸ್ವ ಇಚ್ಛೆಯಿಂದ ಆಗಿದೆ. ಕನ್ಯಾಣ ಸದಾಶಿವ ಶೆಟ್ಟರು ಬಂದರು, ಅವರು 10 ಲಕ್ಷ ರೂಪಾಯಿಗಳನ್ನು ಕೊಟ್ಟರು, ಇನ್ನೂ ಕೊಡ್ತಾರೆ. 18 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ, ಇನ್ನೂ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈ ರೀತಿ 10 ದಾನಿಗಳು. ಚಂದ್ರಶೇಖರ್ ಮತ್ತು ವೇದ ಪ್ರಕಾಶ್ ಶ್ರೀಯಾನ್ ಅವರು ಮುಂಬೈಯಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಗ್ರಹಗಳನ್ನು ಮಾಡಿದ್ದಾರೆ. ಚಂದ್ರಶೇಖರ್ ಅವರೇ 50 ಲಕ್ಷ ಕೊಟ್ಟಿದ್ದಾರೆ, ವೇದ ಪ್ರಕಾಶ್ ಶ್ರೀಯಾನ್ 50 ಲಕ್ಷ ಕೊಟ್ಟಿದ್ದಾರೆ. ಬೇರೆ ಬೇರೆಯವರು ಇವತ್ತು ಚಂದ್ರಶೇಖರ್ ಗೋಪುರದ ಖರ್ಚನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆಯವರು ಕೊಟ್ಟಿದ್ದಾರೆ. ಈ ರೀತಿ ನಮ್ಮ ಕನಸುಗಳನ್ನ ಮೀರಿ ಇವತ್ತು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದೆ. ನಾವು 6 ಕೋಟಿ ಏನು ಗುರಿ ಇಟ್ಟಿದ್ದೀವೋ ಅದನ್ನು ಸಂಗ್ರಹ ಇವತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಬರ್ತಾ ಇದ್ದಾವೆ. ಇನ್ನೂ ಬರ್ಲಿಕ್ಕಿದೆ, ಇನ್ನಷ್ಟು ಯೋಜನೆಗಳಿದ್ದಾವೆ. ಒಂದು ಗೆಸ್ಟ್ ಹೌಸ್ ನಿರ್ಮಾಣ ಮಾಡತಕ್ಕಂಥದ್ದು, ಒಂದು ದೊಡ್ಡದಾಗಿರ್ತಕ್ಕಂಥ, ಇದು ಹಿಂದೆ ವೇದ ಪ್ರಕಾಶ್ ಶ್ರೀಯಾನೇ ನಿರ್ಮಾಣ ಮಾಡಿಕೊಟ್ಟಿದ್ರು ಅವರ ತಾಯಿ ಹೆಸರಲ್ಲಿ. ಇವತ್ತು ಇದನ್ನು ದೊಡ್ಡದು ಮಾಡತಕ್ಕಂಥ, ಇನ್ನೊಂದು ದೊಡ್ಡದಾಗಿರ್ತಕ್ಕಂಥ ಅನ್ನ ಛತ್ರದ ನಿರ್ಮಾಣ ಆಗಬೇಕು. ಗೆಸ್ಟ್ ಹೌಸ್ ಯಾಕಬೇಕು ಹೇಳಿದ್ರೆ, ಬಹಳಷ್ಟು ಜನ ಇವತ್ತು ಹೊರಗಿಂದ ಬರ್ತಾರೆ, ರಾತ್ರಿ ಭಗವತಿಯ ದರ್ಶನ ಮಾಡ್ತಾರೆ. ಅವರಿಗೆ ರಾತ್ರಿ ನಿಂತು ಹಗಲು ಮತ್ತೆ ಬೆಳಗಿನ ಪೂಜೆ ಮಾಡಿ ಬೀಚ್ಗಳನ್ನು ನೋಡಿ, ಅದಕ್ಕೆ ಹೇಳಿದೆ ಪ್ರವಾಸೋದ್ಯಮಕ್ಕೆ ಆಗುವ ರೀತಿಯಲ್ಲಿ ಸುಂದರವಾಗಿರ್ತಕ್ಕಂಥ ಗೆಸ್ಟ್ ಹೌಸ್ಗಳ ನಿರ್ಮಾಣಕ್ಕೆ ಈಗ ನಾವು ಯೋಚನೆ ಮಾಡಿದ್ದೀವಿ. ಸಣ್ಣ ಗೆಸ್ಟ್ ಹೌಸ್ ನಿರ್ಮಾಣ ಆಗಿದೆ. ಇವತ್ತು ಈ ರಸ್ತೆ ಒಂದು ಸ್ವಲ್ಪ ಅಗಲೀಕರಣ ಆಗಬೇಕು. ನಮ್ಮ ಇಲ್ಲಿಯ ಶಾಸಕರಾಗಿರ್ತಕ್ಕಂಥ ಉಮಾನಾಥ್ ಕೋಟ್ಯಾನ್ ಅವರು 10 ಲಕ್ಷ ರೂಪಾಯಿಗಳನ್ನು ಕೊಡುವುದರ ಮುಖಾಂತರ ಮೊದಲ ಬಾರಿಗೆ ಅಂದರೆ ಈ ಕಾರ್ಯ ಮುಟ್ಟಿದಾಗಲೇ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಹಾಗಾಗಿ ಅವರ 10 ಲಕ್ಷ ರೂಪಾಯಿಗಳಿಂದ ರಸ್ತೆ ಆಗಿದೆ. ಇನ್ನು ಬೇರೆ ಬೇರೆ ಕಾರಣಕ್ಕೆ ಇಲ್ಲಿ ಕಾಂಕ್ರೀಟ್ ಆಗಬೇಕು ಅಂತ ಆಯಿತು. ನಮ್ಮ ಶಾಸಕರಾಗಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರಾಗಿರ್ತಕ್ಕಂಥ ಕಿಶೋರ್ ಬೊಟ್ಯಾಡಿ ಅವರು 5 ಲಕ್ಷ ರೂಪಾಯಿಗಳನ್ನು, ರವಿಕುಮಾರ್ ಅವರು 5 ಲಕ್ಷ ರೂಪಾಯಿಗಳನ್ನು, ನಮ್ಮ ಜಗ್ಗೇಶ್ ಅವರಿಂದ 5 ಲಕ್ಷ ರೂಪಾಯಿಗಳನ್ನು, ಕೇಶವ ಪ್ರಸಾದರಿಂದ 5 ಲಕ್ಷ ರೂಪಾಯಿಗಳನ್ನು, ಹೀಗೆ ನಾನು ವಿನಂತಿ ಮಾಡಿದ ಮೇಲೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ 20 ಲಕ್ಷ ರೂಪಾಯಿಯಲ್ಲಿ ಒಂದು ರಸ್ತೆ ಆಗಿದೆ. ಹೀಗೆ ಅಭಿವೃದ್ಧಿ ಕಾರ್ಯದ ಜೊತೆಗೆ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರಕ್ಕೆ ಬರತಕ್ಕಂಥ ಭಕ್ತರಿಗೆ ಅನುಕೂಲಗಳನ್ನು ಮಾಡತಕ್ಕಂಥ ಯೋಜನೆಗಳೊಟ್ಟಿಗೆ ಈ ಸಾರಿಯ ಬ್ರಹ್ಮಕಲಶದ ಯೋಜನೆಗಳಾಗಿದ್ದಾವೆ. ಹಾಗಾಗಿ ಇದು ಒಂದು ತೀಯ ಸಮುದಾಯಕ್ಕೆ ಮಾತ್ರ ಸೀಮಿತ ಆಗದೆ, ತೀಯ ಸಮುದಾಯದ ನೇತೃತ್ವದಲ್ಲಿ ಎಲ್ಲ ಸರ್ವ ಸಮುದಾಯಗಳನ್ನ ಸೇರಿಸಿ ಭಗವತಿಯ ಆರಾಧನೆ ಮಾಡತಕ್ಕಂಥ ಬ್ರಹ್ಮಕಲಶ ವಿಶೇಷವಾಗಿ ಇದೆ. ನಾವು ಈಗ ಯೋಚನೆ ಮಾಡಿದ ಪ್ರಕಾರ ಕಳೆದ ಬಾರಿ ಎಲ್ಲ ಅಂಕೆ ಸಂಖ್ಯೆಗಳನ್ನು ನೋಡಿ ಈ ಬಾರಿ ಸುಮಾರು 2 ಲಕ್ಷ ಭಕ್ತರು ಇಲ್ಲಿ ಬರಬಹುದು ಅನ್ನತಕ್ಕಂಥ ನಿರೀಕ್ಷೆಗಳಿದ್ದಾವೆ. ಹಾಗಾಗಿ ಮೊದಲಿಗೆ ಬ್ರಹ್ಮಕಲಶ ನಡೀತದೆ, 1 ತಿಂಗಳ ನಂತರ ನಡಾವಳಿ ಮತ್ತು ಭರಣಿ ಉತ್ಸವಗಳು ನಡೀತದೆ. ಭರಣಿ ನಡವಳಿ ನಿರಂತರವಾಗಿ ನಡೀತಕ್ಕಂಥ 5 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಕಾರ್ಯಕ್ರಮಗಳು ಈ ಸಾರಿ ಬ್ರಹ್ಮಕಲಶದ ಜೊತೆಗೆ 1 ತಿಂಗಳ ನಂತರ ಅದಕ್ಕೂ ಪೂರಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಮಾಡಿದ್ದೇವೆ. ಹಾಗಾಗಿ 4ನೇ ತಾರೀಕು ಇಲ್ಲಿಯ ಬ್ರಹ್ಮಕಲಶದ ಕಾರ್ಯಗಳು ಪ್ರಾರಂಭ ಆಗ್ತವೆ. 4ನೇ ತಾರೀಕು ಬೆಳಿಗ್ಗೆ ಲಕ್ಷ್ಮೀನಾರಾಯಣ ಆಸರಣರ
ನೇತೃತ್ವದಲ್ಲಿ ದೀಪ ಪ್ರಜ್ವಲನೆ ಜೊತೆಗೆ ನಮ್ಮಲ್ಲಿ ಉಗ್ರಾಣ ಮುಹೂರ್ತ ಪ್ರಾರಂಭ ಆಗ್ತದೆ. ಆವತ್ತೇ 9 ಗಂಟೆಗೆ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಲ್ಲಿಂದ ಇಲ್ಲಿಗೆ ಹೊರೆ ಕಾಣಿಕೆ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಇದರ ಮಧ್ಯೆಯಿಂದ ಇಲ್ಲಿಗೆ ಹೊರೆ ಕಾಣಿಕೆ ಹಸಿರು ವಾಣಿ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆವತ್ತಿಂದ ನಮ್ಮ ಬ್ರಹ್ಮಕಲಶಗಳು ಪ್ರಾರಂಭ ಆಗ್ತದೆ. ಹಾಗಾಗಿ 5-6 ದಿನಗಳ ಕಾಲ ನಿರಂತರವಾಗಿರ್ತಕ್ಕಂಥ 5 ದಿನಗಳ ಕಾಲ ನಿರಂತರವಾಗಿ ಇಲ್ಲಿ ಬ್ರಹ್ಮಕಲಶಗಳು ನಡೀತದೆ. ವಿಶೇಷವಾಗಿ ಈ ಬ್ರಹ್ಮಕಲಶದಲ್ಲಿ ಧಾರ್ಮಿಕ ಗುರುಗಳು, ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಗುರುಗಳು, ಪೂಜ್ಯ ಸ್ವಾಮೀಜಿಗಳು, ವಿಶೇಷವಾಗಿ ಒಡಿಯೂರು ಸ್ವಾಮೀಜಿಯಿಂದ ಹಿಡಿದು ಪೇಜಾವರದ ವಿಶ್ವೇಶತೀರ್ಥ ಸ್ವಾಮೀಜಿಯವರೆಗೆ ಬರ್ತಾರೆ. ಆನಂತರ ಧಾರ್ಮಿಕ ನೇತಾರರು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಒಂದಿನ ಬರ್ತಾರೆ. ಹೀಗೆ ಧಾರ್ಮಿಕ ನೇತಾರರನ್ನ, ಪ್ರಮುಖರನ್ನ, ಟ್ರಸ್ಟಿಗಳನ್ನ ಬೇರೆ ಬೇರೆ ದಿನ ಕರೆದಿದ್ದೇವೆ. ಸಮಾಜದ ಜಾತಿ ಸಮುದಾಯದ ಪ್ರಮುಖರನ್ನ ಕರೆದಿದ್ದೇವೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಮತ್ತು ಸಂಸದರು ಒಂದೊಂದು ದಿನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ನಿರಂತರವಾಗಿರ್ತಕ್ಕಂಥ ಅನ್ನದಾನ, ನಿರಂತರವಾಗಿ ಈಗಾಗಲೇ 42 ದಿನಗಳ ಭಜನೆ ಮುಗಿದಿದೆ. 48 ದಿನಗಳ ಭಜನೆ ಮುಗಿದಿದೆ. ಇನ್ನು ಎಕ್ಕ ಭಜನೆಗಳು ಒಂದಿನ ಮುಗೀತದೆ. ಕೊನೆಯವರೆಗೆ ನಾವು ಭಜನೆಗಳನ್ನು ನಿರಂತರವಾಗಿ ಮಾಡ್ತೇವೆ. ಬೆಳಗಿನಿಂದ ಸಂಜೆವರೆಗೆ ಪೂರ್ಣ 4 ದಿನವೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜೋಡಿಸಿದ್ದೇವೆ. ಜಿಲ್ಲೆಯ, ರಾಜ್ಯದ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯ ತಂಡಗಳನ್ನು ಜೋಡಿಸಿದೆ. ವಿಶೇಷವಾಗಿ ಒಂದು ದಿನ ಚಕ್ರವರ್ತಿ ಸೂಲಿಬೆಲೆಯವರ ನೇತೃತ್ವದಲ್ಲಿ ಗಂಗಾರತಿಯನ್ನು ಮಾಡ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಇದರಲ್ಲಿ ಜೋಡಿಸಿದ್ದೇವೆ. ಹಾಗಾಗಿ ಇಲ್ಲಿರ್ತಕ್ಕಂತಹ ಭಗವತಿಯ ಸಾನ್ನಿಧ್ಯದಲ್ಲಿ ತೀರ್ಥಕ್ಷೇತ್ರದ ಪರಿಕಲ್ಪನೆ ಅಡಿಯಲ್ಲಿ ಗಂಗಾರತಿಯ ಯೋಜನೆಗಳನ್ನು ಮಾಡಿಕೊಂಡು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಂಸ್ಕೃತಿಕ ಜೊತೆಗೆ ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಹಾಗಾಗಿ ವಿಭಿನ್ನ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಸಮಾಜದ ಎಲ್ಲ ಬಂಧುಗಳನ್ನು ಜೋಡಿಸಿಕೊಂಡು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕೆಲಸ ಈ ಬಾರಿ ಭಗವತಿ ಕ್ಷೇತ್ರದಲ್ಲಿ ಆಗಬೇಕು ಅನ್ನತಕ್ಕಂಥದ್ದಿಂದ ಎಲ್ಲ ಜನರ ಸಹಕಾರದಿಂದ, ಎಲ್ಲ ಜನರ ಮಾರ್ಗದ, ಅದಕ್ಕೆ ಎಲ್ಲ ಪತ್ರಕರ್ತರ ಮುಖಾಂತರವಾಗಿ ಈ 2 ಜಿಲ್ಲೆಗಳ ಜನತೆಗೆ ಇದರ ಮಾಹಿತಿಗಳು ಹೋಗಬೇಕು. ಅದರ ಮುಖಾಂತರ ಎಲ್ಲ ಭಕ್ತರನ್ನ ನಾವು ಇಲ್ಲಿಗೆ ಆಹ್ವಾನ ಮಾಡ್ತೇವೆ. ಜಿಲ್ಲೆಯ, ಕರಾವಳಿ ಜಿಲ್ಲೆಗಳ ಮತ್ತು ರಾಜ್ಯದ ಎಲ್ಲ ಜನ ಭಕ್ತರು ಇಲ್ಲಿ ಬರಬೇಕು. ಭಗವತಿಯ ಈ ವಿಶಿಷ್ಟವಾಗಿರ್ತಕ್ಕಂಥ ಬ್ರಹ್ಮಕಲಶದಲ್ಲಿ ಭಾಗವಹಿಸಬೇಕು. ಆ ತಾಯಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಿಮ್ಮ ಮುಖೇನ ಮಾಡ್ತಾ ಇದ್ದೇನೆ. ಮತ್ತು ಎಲ್ಲ ಪತ್ರಕರ್ತರಿಗೆ ನಮ್ಮ 4 ದಿನಗಳ ಕಾರ್ಯಕ್ರಮಗಳಲ್ಲಿ ಮತ್ತು ಮುಂದಿನ ತಿಂಗಳು ನಡೆಯತಕ್ಕಂಥ ಭರಣಿ ಮತ್ತು ನರವಳಿ ಉತ್ಸವದಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸಿ ಆ ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಂದು ದಿನ ಅದರ ಮಧ್ಯೆ ಬಹಳ ದೊಡ್ಡದಾಗಿರ್ತಕ್ಕಂಥ ಸಂಕಲ್ಪವನ್ನು ಮಾಡಿದ್ದೇವೆ. 6ನೇ ತಾರೀಕಿನ ದಿನ ನಮ್ಮ ಮಾತೃ ಸಮಿತಿ ಇದೆ. ಮಾತೃ ಸಮಿತಿ ಕಸ್ತೂರಿ ಪಂಜ ಅವರು ನೇತೃತ್ವದಲ್ಲಿದೆ. ಅವರು ಸಂಜೆ ಕುಂಕುಮಾರ್ಚನೆಯನ್ನ ವಿಶಿಷ್ಟವಾಗಿ ಸಾರ್ವಜನಿಕವಾಗಿರ್ತಕ್ಕಂಥ, ಸಾಮೂಹಿಕವಾಗಿರ್ತಕ್ಕಂಥ ಕುಂಕುಮಾರ್ಚನೆಯನ್ನು 3:30ಯಿಂದ ಮಾಡಿದೆ. ಸುಮಾರು ಒಂದು 3,000 ರಿಂದ 4,000 ಮಹಿಳೆಯರು ಬರಬಹುದು ಅಂತ ಸಂಕಲ್ಪಗಳಿದ್ದಾವೆ, ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲ ಮಾತೃಶಕ್ತಿಯನ್ನ ನಾನು ಇದರ ಮುಖಾಂತರ ವಿನಂತಿ ಮಾಡ್ತೇನೆ. ಭಗವತಿಗೆ ನಡೆಯತಕ್ಕಂಥ ಸಾಮೂಹಿಕ ಕುಂಕುಮಾರ್ಚನೆಯಲ್ಲಿ ತಾವು ಭಾಗವಹಿಸಿ, ನೀವು ಸ್ವತಃ ಮಾಡತಕ್ಕಂಥ ಕಾರ್ಯ ಇದೆ, ಆ ಕುಂಕುಮಾರ್ಚನೆಯಲ್ಲಿ ಎಲ್ಲರೂ ಬರಬೇಕು ಅಂತ ಹೇಳತಕ್ಕ ವಿನಂತಿಯನ್ನ ಮಾಡ್ತೇನೆ. ವಿಸ್ತಾರವಾಗಿರತಕ್ಕಂಥ ಅನ್ನ ಸಂತರ್ಪಣೆ, ಬೆಳಗಿಂದ ಚಹಾ ತಿಂಡಿ ವ್ಯವಸ್ಥೆ ಎಲ್ಲವನ್ನು ಯೋಜನೆ ಮಾಡಿದೆ. ಈಗಾಗಲೇ ನಮ್ಮ ತಯಾರಿಗಳು ನಡೆದಿದ್ದಾವೆ. ಪಾಕಶಾಲೆಯ ಕಾಮಗಾರಿಗಳು ನಡೀತಾ ಇದೆ, ಭೋಜನ ಶಾಲೆಯ ಕಾಮಗಾರಿ ನಡೀತಿದೆ, ಸಾಂಸ್ಕೃತಿಕ ಸಭೆಗಳು ನಡೀತಕ್ಕಂಥ ಕಾಮಗಾರಿಗಳು ಪ್ರಾರಂಭ ಆಗಿ ಕೆಲಸ ಕಾರ್ಯಗಳು ಮುಗಿತಾ ಇದ್ದಾವೆ. ಸುಮಾರು 80% ಕಾಮಗಾರಿಗಳು ನಮ್ಮದು ಕಾಮಗಾರಿಯೂ ಮುಗಿದಿದೆ, ಬಾಕುಳದಂಥ ವ್ಯವಸ್ಥೆಯೂ ಮುಗಿತಾ ಇದೆ. ಬರ್ತಕ್ಕಂಥ ಭಕ್ತರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಬಹಳ ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಯೋಜನೆಗಳಿದ್ದಾವೆ. ಬಂದಂಥ ಭಕ್ತರಿಗೆ ಯಾವುದೇ ರೀತಿಯ ಅಡೆತಡೆಗಳಾಗಬಾರ್ದು, ಸಣ್ಣ ತೊಂದರೆ ಆಗಬಾರ್ದು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ನಮ್ಮ ಎಲ್ಲ ಸಮಿತಿಗಳು, ಸುಮಾರು 20-22 ಸಮಿತಿಗಳು ಅಹೋರಾತ್ರಿ ದುಡಿತಾ ಇದ್ದಾರೆ. ಬಹಳ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿರ್ತಕ್ಕಂಥ ಶುಚಿತ್ವ, ಬಾಕುಳದಂಥ ರಕ್ಷಣೆ ಇದೆಲ್ಲವನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಬ್ರಹ್ಮಕಲಶ ಆಗುತ್ತೆ. ಇದರ ಜೊತೆಗೆ ಒಂದಷ್ಟು ಕುಂಕುಮಾರ್ಚನೆಗೆ ಬರ್ತಕ್ಕಂಥವರಿಗೆ ಒಂದು ಮಾರ್ಗಸೂಚಿಯನ್ನ ಮಾಡಿದ್ದೇವೆ. ಬರ್ತಕ್ಕಂಥ ಮಹಿಳೆಯರೆಲ್ಲರೂ ಸೀರೆಯಲ್ಲಿ ಬರಬೇಕು, ಚೂಡಿದಾರ ಅಥವಾ ಇನ್ನಿತರ ಯಾವುದೇ ಆಗುವುದಿಲ್ಲ, ತಿಲಕವನ್ನು ಇಟ್ಟು ಬರಬೇಕು, ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಕ್ಕಂಥ ವಿನಂತಿ ಇದೆ.